ಈ ಒಂದು ಏನ್ಷಿಯಂಟ್ ಏಲಿಯನ್ ಆಬ್ಜೆಕ್ಟ್ ನಮ್ಮ ಅರ್ತ್ ಕಡೆಗೆ ತುಂಬಾ ಫಾಸ್ಟ್ ಆಗಿ ಬರ್ತಾ ಇದೆ. ಅಂಡ್ ಕಳೆದ 1 ತಿಂಗಳಿಂದ ನಮ್ಮ ಭೂಮಿ ಮೇಲಿರುವಂತ ಎಲ್ಲ ಟೆಲಿಸ್ಕೋಪ್ ಆಕಾಶದಲ್ಲಿ ಮಿನುಗ್ತಾ ಇರುವಂತ ಈ ಒಂದು ಬೆಳಕ್ ಮೇಲೆ ಅವರ ಕಣ್ಣಿಟ್ಟಿದ್ದಾರೆ. ಎಲ್ಲರೂ ಇದಕ್ಕೊಂದು ಉತ್ತರ ಹುಡುಕ್ತಾ ಇದ್ದಾರೆ. ಆದ್ರೆ ಅದನ್ನ ಅಬ್ಸರ್ವ್ ಮಾಡಿದಷ್ಟು ನಮಗೆ ಉತ್ತರ ಸಿಗೋದಿರ್ಲಿ, ಪ್ರಶ್ನೆಗಳೇ ಜಾಸ್ತಿ ಆಗ್ತಾ ಇದೆ. ಆದ್ರೆ ನಮ್ಮ ಹತ್ರ ಇನ್ನೂ ಜಾಸ್ತಿ ಟೈಮ್ ಉಳಿದಿಲ್ಲ. ಇದು ನೋಡ್ತಿದ್ದ ಹಾಗೇನೆ ನಮ್ ಸೂರ್ಯನ ಹಿಂದೆ ಹೋಗಿ ಮರೆಯಾಗಿ ಹೋಗುತ್ತೆ. ಆದ್ರೆ ನಮಗೆ ಕೊನೆ ಉಳಿಯೋದು ಒಂದು ಮಿಸ್ಟ್ರಿ ಅಷ್ಟೇ, ಈ ಒಂದು ಆಬ್ಜೆಕ್ಟ್ ಏನಿರ್ಬೋದು ಅಂತ. ಅಫಿಷಿಯಲಿ ಇದನ್ನ ಸೈಂಟಿಸ್ಟ್ 3I ಅಟ್ಲಾಸ್ ಅಂತ ಕರೆದಿದ್ದಾರೆ. ಅಂದ್ರೆ ಥರ್ಡ್ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂತ. ಅಂದ್ರೆ ನಮಗೆ ರಾತ್ರಿ ಕಾಣೋ ಹೊಳಿತಾ ಇರುವಂತ ಯಾವುದೋ ಒಂದು ನಕ್ಷತ್ರದ ಹತ್ರದಿಂದ ಇಲ್ಲಿಗೆ ಬರ್ತಾ ಇದೆ. ನಮಗೆ ಎಕ್ಸಾಕ್ಟ್ ಆಗಿ ಅಂತೂ ಗೊತ್ತಿಲ್ಲ, ಆದ್ರೆ ಈ ಆಬ್ಜೆಕ್ಟ್ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಪುರಾತನ ಭಾಗದಿಂದ ಬರ್ತಿರ್ಬೋದು ಅಂತ ಊಹೆ. ನಮ್ಮ ಸೋಲಾರ್ ಸಿಸ್ಟಮ್ ಗಿಂತಾನು 2 ಪಟ್ಟು ಹಳೇದಾಗಿರುವಂತ ಒಂದು ಸ್ಟಾರ್ ಸಿಸ್ಟಮ್ ಇಂದ ಬರ್ತಾ ಇರಬಹುದು ಅಂತ ಊಹೆ. ಇದು ಜಸ್ಟ್ ಥರ್ಡ್ ಟೈಮ್ ನಾವು ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ನ ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಬರ್ತಾ ಇರೋದನ್ನ ಫೈಂಡ್ ಔಟ್ ಮಾಡಿರೋದು. ಮೊದಲನೇದು ಓಮುವಾಮುವಾ. ಈ ಕ್ರೇಜಿ ಸಿಗಾರ್ ಶೇಪ್ ಅಲ್ಲಿ ಇರುವಂತ ಆಬ್ಜೆಕ್ಟ್ 2017ರಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ನ ಎಂಟರ್ ಆಗಿತ್ತು. ನಮಗೆ ಈ ದಿನದವರೆಗೂ ಗೊತ್ತಿಲ್ಲ ಅದು ಏನು ಅಂತ. ಬಟ್ ಅದ್ ನೋಡಕ್ಕೆ ಅಂಡ್ ಅದ್ರ ಆಕ್ಟಿವಿಟೀಸ್ ನೋಡಿದಾಗ ತುಂಬಾ ವಿಯರ್ಡ್ ಅನಿಸ್ತು. ಅಂಡ್ 3I ಅಟ್ಲಾಸ್ ನ ನೋಡ್ತಾ ಇದ್ರೆ ಅದು ಇದಕ್ಕಿಂತಾನು ವಿಯರ್ಡ್ ಆಗಿರ್ಬೋದು ಅಂತ ಅನ್ಸುತ್ತೆ. ಅಂಡ್ ಎರಡನೇ ಆಬ್ಜೆಕ್ಟ್ ಬಂದ್ಬಿಟ್ಟು 2I ಬೋರೋಸಾವ್. ಇದು ಸ್ವಲ್ಪ ಅಂಡರ್ ಅಪ್ರಿಷಿಯೇಟೆಡ್ ಮಿಡಲ್ ಚೈಲ್ಡ್ ಆಗೋಯ್ತು. ಅದು ಅಷ್ಟೊಂದು ವಿಯರ್ಡ್ ಅಂತ ಅನ್ಸಿಲ್ಲ. ಅದು ನೋಡಕ್ಕೆ ಒಂದು ಕಾಮೆಟ್ ತರ ಇತ್ತು. ಅಂಡ್ ಅದ್ರ ಬಿಹೇವಿಯರ್ ಕೂಡ ಒಂದು ಕಾಮೆಟ್ ತರನೇ ಮಾಡ್ತು. ಮೇ ಬಿ ಅದೊಂದು ಕಾಮೆಟೇ ಆಗಿರ್ಬೋದು. ಬಟ್ ಓನ್ಲಿ ಡಿಫ್ರೆನ್ಸ್ ಏನಂದ್ರೆ ಅದು ಬೇರೆ ಯಾವುದೋ ನಕ್ಷತ್ರ ಹತ್ತಿರದಿಂದ ಇಲ್ಲಿಗೆ ಬಂದಿತ್ತು. ಬಟ್ 3I ಅಟ್ಲಾಸ್ ನಮಗೆ ಜೆನ್ಯೂನ್ಲಿ ಒಂದು ಏನ್ಷಿಯಂಟ್ ಏಲಿಯನ್ ಆಬ್ಜೆಕ್ಟ್ ನ ಸ್ಟಡಿ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದೆ.